ಏನೇನೋ ಆಸೆ ಎಲ್ಲವೂ ನಿರಾಸೆ. ಹಿಂಗ್ಯಾಕ್ ಮಾಡ್ತೀಯ ಸುಂದ್ರಿ? ಎಷ್ಟು ಚಂದ ಹಾಡ. ನೀ ಹೆಂಗ ಆಡ್ತಿಲ್ಲ? ಯಾಕ ಏನಾಗ್ಯದಂತ ಪರಿ? ಏನ್ ಮಾಡೋದು ಬಿಡ ಸುಮ. ಈ ಜೀವನ ಎಷ್ಟು ವಿಚಿತ್ರಲ್ಲ. ಮುಂಜಾನೆ ಎದ್ದಗನೆ ಅದೇ ಬಾಂಡೆ ತಿಕ್ಕ, ಬಟ್ಟಿ ಹೋಗಿ, ಅಡಿಗೆ ಮಾಡು, ಊಟ ಮಾಡು, ಮತ್ ಮಲ್ಕೋ, ಮತ್ ಬಾಂಡೆ ತಿಕ್ಕು, ಮತ್ ಕಸ ಬಳಿ, ಬರೀ ಇದೇವ. ಸಾಕಾಗ್ಯದ ನೋಡ್ ಸುಮ. ನನ್ನ ಜೀವನನೇ ವೈಕನ್ನಂಗಾಗ್ಯದವ. ಅಯ್ಯ, ಅದ್ರಾಗೇನು ಸ್ಪೆಷಲ್ ಅದು? ಎಲ್ಲರದು ಅದೇ, ಎಲ್ಲರೂ ಅದೇ ಮಾಡ್ತಾರ. ಮತ್ತ ಅದೇ ಒಲ್ಲೆಗದ ನೋಡು ನನಗೆ. ಏನು ಮಾಡ್ಬೇಕು ಹೇಳು? ಏನು ಮಾಡ್ಬೇಕಂದ್ರೆ ಸ್ನಾನನೂ ಮಾಡಬಾರ್ದು, ಊಟನೂ ಮಾಡಬಾರ್ದು ನೋಡು. ಅಂದಾಗ ಯಾವುದು ಕೆಲಸನೇ ಹತ್ತಂಗಿಲ್ಲ. ಇದಂತ್ರೂ ಎದಕ್ಕೂ ಉಪಯೋಗಿಲ್ಲದು ಗೆಳತಿಯಾಗಿ. ಏನು ಫೀಲಿಂಗ್ ಹಂಚ್ಕೊಳಿಕ್ ಹೋದ್ರೂ ನಗುದೇ, ಏನು ಮಾಡಿದ್ರೂ ನಗುದೇ ಒಟ್ಟ. ಸುಂದ್ರಿ ಅಲ್ಲ, ಮತ್ತೆ ಏನು ಮಾಡಲಿ ಹೇಳು? ಎಲ್ಲರ ಮನ್ಯಾಗೂ ಬಟ್ಟಿ, ಬಾಂಡೆ, ಕಸ, ಅಡಿಗೆ, ಊಟ ಇದ್ದದ್ದಾವ. ಅದೇ ಜೀವನ. ಮತ್ತ ಏನು ಮಾಡೋಕ್ಕಾಗ್ತದೆ ಹೇಳು? ಎಲ್ಲರೂ ಮಾಡ್ತಾರಿಲ್ಲ, ನೀವು ಬೇಕೇನೆ ಮಾಡ್ತೇನೆ? ಎಲ್ಲರೂ ಮಾಡ್ತಾರಂದ್ರೆ ತಂಗಿ, ಅವರು ಬೇರೆ ಬೇರೆ ಕಡೆನೂ ಹೋಗ್ತಿರ್ತಾರ. ಒಂದು ಸ್ವಲ್ಪ ಟೂರು ಗೀರು ಏನಾರ. ನಮ್ದೇನು ಇಲ್ಲ ಮನೆ ಬರ್ದಾಗ. ಬರೀ ಇದೇ ಮಾಡ, ತಿನ್ನ, ಒಂದು ಸ್ವಲ್ಪ ಆಡ್ಕೋರ, ಮಂದಿ ಮನೆಗೆ ಹೋಗಿ ಇಷ್ಟು ಬಿಟ್ರೆ ಏನೇನೇನು ಇಲ್ಲಲ್ಲ. ಬೇರೆದವ್ರ ಮನ್ಯಾಗ ಅಂದ್ರೆ ಎಲ್ಲದಕ್ಕೂ ಆಳಚ್ಚಿರ್ತಾರ ಸುಮ. ಚಂದಾಗೆ ತಾವು ಬರೀ ಮೇಕಪ್ ಮಾಡ್ಕೊಳ್ಳೋದು, ಆ ಸೀರಮ್ ಹಚ್ಕೊಂಡೆ, ಈ ಕ್ರೀಮ್ ಹಚ್ಕೊಂಡೆ, ಅದನ್ನ ಮಾಡ್ಕೊಂಡೆ, ಇದನ್ನ ಮಾಡ್ಕೊಂಡೆ ಅಂತೇಳಿ ಎಷ್ಟು ಎಂಜಾಯ್ ಮಾಡ್ತಿರ್ತಾರ. ಅವ್ರ ಜೀವನ ಹೆಂಗದ, ನಮ್ಮ ಜೀವನ ಹೆಂಗದ ನೋಡುವ ಯವ್ವ. ಅಂತವೆಲ್ಲ ಆಸೆ ಪಡಬಾರ್ದು ಸುಂದ್ರಿ. ನಂಬಲ್ಲಿ ಎಷ್ಟಿರ್ತದ ಅಷ್ಟ್ರಾಗನೆ ಖುಷಿ ಪಡ್ಬೇಕವ ನಾವು. ಅದೆಲ್ಲ ಶ್ರೀಮಂತರಿಗೆ ಸರಿ. ಅದು ನಮ್ಮಂತ ಮಿಡ್ಲ್ ಕ್ಲಾಸ್ನವ್ರು ಹಂಗ ಅನುಭವಿಸ್ತೀವಂದ್ರೆ ಆಗಂಗಿಲ್ಲ. ಅದು ಕನಸು ಕಾಣಬೇಕು ನೋಡಷ್ಟೇ. ಅದಕ್ಕೆ ನಾ ಕನಸು ಕಾಣ್ತೀನಿ ಸುಮ್ಮ ಅವಾಗ. ಆದ್ರೆ ಆ ಕನಸಿನಾಗ ನಿಂದು ಶೀನಣ್ಣಂದ ಬರ್ತದ ಬರೇ ಡುಯೆಟ್ ಆಡೋದು. ನಾನಾರ ಏನ್ ಮಾಡ್ಲಿ ಹೇಳು? ಸುಂದ್ರಿ ಹಿಂಗ್ ಮಾತಾಡಿದ್ರೆ ಕಪಾಳ ಹೊಡಿತೀನಿ ನೋಡ. ಮತ್ತೆ ನಾನು ನಿನಗ ಮೊನ್ನೆನೇ ಹೇಳೀನಿ, ಇನ್ನೊಂದ್ಸಲ ಅನ್ಬಾರ್ದು ನೋಡುವ. ನೀ ಹೇಳ್ತೀನಿ ನಾನು. ದಿಮಕ್ಕಿ ಹೆಂಗ್ ಮಾತಾಡ್ತಿಲ್ಲ ಸುಂದ್ರಿ? ನಿನಗರ ಹೆಂಗ್ ತಿಳಿತದೆ ಹೇಳು? ನಾನು ಏನ್ ಹಂಗಿದ್ದೀನಿ? ನಿನಗ ಹಂಗೆ ಕಾಣಿಸ್ತದ? ಏನಿನ ತಿಳ್ಕೊಂಡು ಮಾತಾಡ್ಬೇಕು ಒಂದ್ ಸ್ವಲ್ಪ. ಹೋಗುವ, ನಾ ಹೋಗ್ತೀನಿ ಮನೆಗೆ. ನಾನು ನಿನ್ ಜೊತೆನೇ ಕೂಡಂಗಿಲ್ಲ ಕಡೆ. ಇನ್ನೊಂದ್ಸಲ ನಾನು ನಿನ್ ಜೊತೆ ಎಲ್ಲಿ ಬರಂಗಿಲ್ಲ ನೋಡು ಸುಂದ್ರಿ. ಸುಮ್ಮ ಅಂತೀನಿ ತಗೋ ಸುಮ್ಮ. ಅಷ್ಟೇ ಯಾಕೆ ಟೆನ್ಷನ್ ಮಾಡ್ಕೋತಿ? ಇಂಥವು ಸಣ್ಣ ಸಣ್ಣ ವಿಷಯಕ್ಕರ ಖುಷಿ ಪಡ್ಬೇಕುವ ನೀನು. ಹಂಗೆಲ್ಲ ಸಿಟಿಗೆ ಏರ್ಬಾರ್ದು. ಸುಮ್ಮ ಅಂತಿರ್ತೀನಿ ತಗೋ ನಾನು. ಖುಷಿ ಪಡೋ ವಿಷಯ ನೋಡಿದು ಖುಷಿ ಪಡ್ತೀನಿ. ಹೋಗ್ಲಿಡುವ ಯವ್ವ, ನೀ ಸಿಟಿಗೆ ನಿಂದ್ರಬೇಡ ಈಗ. ನಡಿ ಮಾಮಿ ಮನೆಗಾರ ಹೋಗಿ ಬರಮ್ಮ. ಸ್ವಲ್ಪ ಏನಾರ ಸುದ್ದಿ ಸಿಗ್ತದನ. ಮನೆಯಾಗ ನೋಡಿದ್ರೆ ಯಾರು ಕೇಳವಲ್ಲ ನನ್ನ ಮಾತನ್ನ. ನಾನು ಅವನೇ ಮಾಡ್ಕೋತೀನಿ ಅಂದ್ರೂ ಕೇಳಕ್ತಾ ಇಲ್ಲ. ಅಮಾರೇ ಜಲ್ದಿ ಮದುವೆ ಮಾಡ್ಕೊಂಡ್ರು ಒಲ್ಲೆ ಅಂತನ. ಸುಮ್ಮನೆ ಏನಾರ ಮಾಡ್ಕೊಂಡ್ಬಿಡ್ತೀನಿ ಆ ಕಡೆ. ಸುಮ, ಆಕೆ ನಮ್ಮ ಮೀನಾಕ್ಷಿ ಮಗಳಲ್ಲ? ಹೌದು ನೋಡು ಸುಂದರಿ. ನಾನು ಅದೇ ಅನ್ಲಿಕತ್ತಿದ್ದೆ. ಯಾಕೆ ಅಳ್ಕೋತ ಹೊಂಟದ್ ನೋಡ ಹುಡುಗಿ? ಬಾ, ಏನಾಯ್ತು ನೋಡಮ್ ಬಾ. ಹಿಂದೋಗಿ ಮಾತಾಡ್ಸುಮ. ಬೇಡ ಸುಂದರಿ, ಹಂಗೆ ಹೊಂಟಾಳಲ್ಲ ಆಕಿ ಮುಂದ. ಈಗ ಬೇಡ ಮಾತಾಡ್ಸ್ಬಾರ್ದು ಸುಮ. ಎಲ್ಲಿ ಹೊಂಟಾಳ ನೋಡಮಂತ. ಆಕೆ ನಿಂದ ಹೋಗಮು. ಸುಮ್ಮ ಕೇಳಾರ ಗೆಳತಿ ಮನೆಗೆ ಪ್ರತಿ ಮನೆಗೆ ಓದಿಲ್ಲ ಅಂದ್ರೆ ಸುಮ್ಮನೆ ಯಾಕೆ? ನಾವು ಅಲ್ತಾನ ಹೋಗಮ್ ನಡಿ. ಆಕೆ ಎಲ್ಲಿ ಓದ್ತಾಳ ಅಲ್ತಾನ. ಆಯ್ತಾ. ಸಾರಿ ಅಮ್ಮ ಪಾಪ, ನಾನು ನಿಮ್ಗೆ ಮೋಸ ಮಾಡ್ಲಿಕ್ಕತ್ತೀನಿ. ನಂಗೆ ಇರ್ಲಿಕ್ಕೆ ಆಗೋವಲ್ದು. ನಂಗೆ ಈ ಜೀವನ ಫೇಸ್ ಮಾಡ್ಲಿಕ್ಕೆ ಆಗೋಲ್ಲ. ನಾನು ಹೋಗ್ಬಿಡ್ತೀನಿ, ಸತ್ತೋಗ್ಬಿಡ್ತೀನಿ. ಮುಂದಿನ ಜನ್ಮ ಅಂತಿದ್ರೆ ನಾನು ನಿಮ್ಮ ಮಗಳಾಗಿ ಹುಟ್ಟಿ ಅವಾಗ ಲವ್ ಗಿವ್ ಏನು ಮಾಡಂಗಿಲ್ಲ. ನಾನು ನಿಮಗೂ ತ್ರಾಸು ಕೊಡೋದೂ ಇಷ್ಟ ಇಲ್ಲ. ಈಗ ನನಗೆ ನಾ ಏನು ಮಾಡ್ಬೇಕಂತನೂ ಗೊತ್ತಾಗವಲ್ದು. ಹಂಗಾಗಿ ನಾನು ಜೀವ ಕಳ್ಕೊಳಿಕತ್ತೀನಿ. ಸುಂದ್ರಿ, ಇದೇನ ಈಕೆ ಬಾಯಿ ಕಡೆ ಬಂದಾಳಲ್ಲ ಅಳ್ಕೋತ? ಏನು ಬಾಯಿಗೆ ಬೀಳ್ತಾಳ ಏನು ನೋಡು ಮತ್ತ? ನನಗೂ ಅದೇ ಡೌಟ್ ಅದ ಸುಮ್ಮ. ಆಕೆ ಅದಕ್ಕೆ ಬಂದಾಳ ಬಾಯಾಗಿ ಬೀಳ್ಬೇಕಂತಾನೆ. ಏನೋ ಆಗ್ಯದ, ಕಿತಾಪತಿ ಏನೋ ಮಾಡ್ಕೊಂಡಾಳ. ಹಂಗಾಗಿ ಹೇಳ್ಕೊತ ಬಾಯಾಗಿ ಬೀಳಿಕ್ ಬಂದಾಳ. ಈಗ ಕಾರ್ಬಾರ್ ಗಿಟ್ಟ್ಯಾರ ಹಿಂಗೆ ಮಾಡ್ತಾರ ನೋಡು. ಪಾಪ ಅದು ಅವ್ರವ್ವ ಎಷ್ಟು ಆಸೆ ಇಟ್ಕೊಂಡಾಳ. ನನ್ನ ಮಗಳು ಹಂಗೆ ಕಲಿತಾಳ ಹಿಂಗೆ ಕಲಿತಾಳ ಅಂತ. ಈಕಿ ಇದ್ರ ಹಿಂಗೆ ಮಾಡ್ತಾಳ. ಈಕಿ ಬಿದ್ದೋಡಿ ಯವ್ ಬೀಳ್ತಾವ ಯವ್ವ ಆಕಿ. ಸುಮ್ಮ ಬಾ ಬಾ ಇಡ್ಯಾಂಬ ಆಕೆನ. ಎಲೇ ಏನಾಗ್ಯದ ನಿನಗ? ಬಾಯಾಗಿ ಬೀಳಿಕ್ ಬಂದಿ ಯವ್ವ? ನೋಡಿ ಕಡಿ. ಸುಂದರಿ ಇಂಟಿ, ನೀವ್ ಹೆಂಗ್ ಬಂದ್ರಿ ಕಡಿ? ನಿಮಗೆ ಹೆಂಗ್ ಗೊತ್ತಾಯ್ತು ನಾ ಇಲ್ಲಿ ಬಂದಿನಂತ? ನಾ ಹೆಂಗಾರ ಬರ್ಲಕ್ಕ, ಹೆಂಗಾರ ಗೊತ್ತಾಗಲಕ್ಕ. ಅದನ್ನ ತಗೊಂಡು ಏನ್ ಮಾಡ್ತಿ ಈಗ? ನೀ ಯಾಕೆ ಬಂದಿ ಹೇಳಿ ಈಗ ಇಲ್ಲಿ? ಏನ್ ಮಾಡ್ಬೇಕಂತ ಮಾಡಿದಿ? ಅಂಟಿ ಅದು ನಂಗೆ ಈ ಜೀವನ ಬ್ಯಾಸ್ರಾಗ್ಯದ. ಹಂಗಾಗಿ ನಾನು ಸತ್ತೋಗ್ಬಿಡ್ಬೇಕಂತೇಳಿ ಬಾಯಿಗೆ ಜಿಗ್ಲಿಕ್ಕೆ ಬಂದೀನಿ. ಅವ್ವ, ಜೀವನ ಬ್ಯಾಸ್ರಾಗ್ಯದ? ಯಾಕಂದ್ರ ಒಂದ್ 10 ಮಕ್ಕಳು ನಾಡೋದು ಸಂಸಾರ ಸಾಗಿಸ್ಲಿಕತ್ತಿ ನೋಡು. ಜೀವನ ಬ್ಯಾಸ್ರಾಗ್ಯದ ನಿನಗ? ಏನಿಲ್ಲ ಕೋಳಿಗಳ ನಡಿಯ ಕಡಿ. ಸಾಲಿ ಕಲಿದ್ ಬಿಟ್ಟು ಲವ್ ಗಿವ್ ಅಂತೇಳಿ ಹೋತಾವ. ಹೋಗಿ ಈಗಿದ್ರ ಜೀವ ಕಳ್ಕೊಂಡು ತಂದೆ ತಾಯಿ ಗೋಳು ಇಡ್ತಾವ ಇಂಥವೆಲ್ಲ. ಹೌದಿಲ್ಲ? ಕರೆಯೋದಿಲ್ಲ ಹೇಳೋದು. ಲವ್ ಮಾಡಿದ ಸಂಬಂಧನೇ ಬಾಯಾಗಿ ಬೀಳಿಕ್ ಬಂದಿ ಈಗ, ಹೌದಿಲ್ಲ? ಆಂಟಿ, ಲವ್ ಮಾಡಿನಿಲ್ಲ. ಮನ್ಯಾಗ ಹೇಳಿದ್ರ ಅವರು ಬ್ಯಾಡ್ ಅನ್ಲಿಕತ್ತಾರ ಅಪ್ಪ ಅಮ್ಮ. ಡಿಗ್ರಿ ಮುಗಿತು, ಈಗ ಬೇರೆ ಕಡೆ ಮದ್ವಿ ಮಾಡಿಕೊಡ್ತೀವಿ ಅಂತಾರ. ಅವನಿಗೆ ಜಲ್ದಿ ಮದ್ವಿ ಮಾಡ್ಕೊ ಅಂದ್ರ ನಮ್ಮ ತಂಗಿ ಮದ್ವೆ ಆಗ್ಬೇಕಿನ್ನು. ನಾ ಹೆಂಗ್ ಮಾಡ್ಕೊಳ್ಳಿ ಅಂತ ಅವ ಅಂತಾನ. ಯಾರಿಗೆ ಹೇಳ್ಬೇಕಂತಾನೆ ಗೊತ್ತಾಗೋಲ್ದು ಆಂಟಿ. ನಾನು ಅದಕ್ಕೆ ನಾ ಸತ್ತೋಗ್ಬಿಡ್ಬೇಕಂತ ಮಾಡೀನಿ. ಹಿಂಗ್ಯಾಕ್ ಮಾಡ್ತೀವಿ ನೀನು? ಅಲ್ಲ, ಎಜುಕೇಟೆಡ್ ಆಗಿ ಈ ತರ ನಿರ್ಧಾರ ತಗೊಳ್ಳೋದು ನಿನಗೆ ಸರಿ ಅನಿಸ್ತದ? ಸತ್ತೋಗ್ಬಿಡ್ತೀನಿ ಅಂತೀಯಲ್ಲ, ಸತ್ತೋಗ್ಬಿಟ್ಟೆ ಅಂದ್ರೆ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತದ. ನಾಳೆಗೆ ಅವ ಹುಡುಗ ಸಿಕ್ಬಿಡ್ತಾನ ನಿನಗ?
ನಿಮ್ಮ ಅಪ್ಪ ಅಮ್ಮ ಎಷ್ಟು ತ್ರಾಸ ತಗೊಳ್ತಾರ ಅನ್ನೋ ತಿಳ್ಕೊಬೇಕ ಇಲ್ಲಿ ಒಂಚೂರು. ಏನಿನ ಯವ್ವ, ಅವನೇನೆ ನಿನಗೆ ಹೆಚ್ಚಾಗಿ ಅವನ ಸಂಬಂಧ ಪ್ರಾಣ ಕಳ್ಕೊತೀನಿ ಅಂತೀಯಲ್ಲ. ಇಷ್ಟು ದಿನ ನಿಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಟ್ಟು ನಿನಗೆ ಸಾಲಿ ಕಳ್ಸ್ಯಾರ, ಅದು ಒಂಚೂರು ತಲೆಯಾಗ ಬರ್ಲಿಲ್ಲ ನಿನಗ ಸಾಯಿ ಮುಂದಾಗ? ಗೊತ್ತದ ಆಂಟಿ, ಆದ್ರೆ ನಾ ತಪ್ಪು ಮಾಡ್ಲಿಕತ್ತೀನಿ ಅಂತನೂ ಗೊತ್ತದ ನನಗ. ಏನ್ ಮಾಡ್ಲಿ ಹೇಳ ಆಂಟಿ, ಈಗ ಪ್ರಾಬ್ಲಮ್ ಹೆಂಗ್ ಸಾಲ್ವ್ ಮಾಡ್ಬೇಕು ಹೇಳ್ರಿ? ಮನೆಗೆ ಹೇಳಿದ್ರ ಅಮ್ಮ ತಿಳ್ಕೊಳ್ಳೋಲ್ಲಾಗ್ಯಾಳ. 1-2 ವರ್ಷ ಜಾಬ್ ಮಾಡ್ತೀನಮ್ಮ, ಆಮೇಲೆ ಮದುವೆ ಆಗ್ತೀನಿ, ಅವ ಒಳ್ಳೆ ವಿದ್ದಾನ ಹುಡುಗ ಅಂತ ಹೇಳ್ತೀನಿ. ಅಪ್ಪ ಕೇಳಲಾಗ್ಯಾರ ಅಂತೇಳಿ ಅಮ್ಮನೂ ಕೇಳೋಲ್ಲಾಗ್ಯಾಳ. ಎಲ್ಲಾನು ಅಮ್ಮನ ಮುಂದೆ ಹೇಳೇ ಬಿಟ್ಟಿನಿ ಮೊದ್ಲೇ. ನಾನು ನಂಗೆ ಸಪೋರ್ಟೇ ಮಾಡಲಾಗ್ಯಾರ. ಏನ್ ಮಾಡ್ಲಿ ಹೇಳ ಆಂಟಿ ನಾನು? ಅದೇ ಏನ್ ಹೇಳ್ತೀನಿ, ಈಗಿನ ಹುಡುಗಿಯರಿಗೆ ಒಟ್ಟ ಪೇಷನ್ಸ್ ಅನ್ನೋದ ಇಲ್ಲ, ಕಾಯ್ಬೇಕನ್ನೋದ ಇಲ್ಲ ನೋಡು. ಒಟ್ಟ ಬರೀ ಶಾರ್ಟ್ ಮೈಂಡೆಡ್, ಏನ್ರ ಅಂದಗನೆ ಜೀವ ಕಳ್ಕೊಳಕ್ ಹೋಗ್ಬಿಡುದು. ನಿಮ್ಗ ಸರಿ ಅನಿಸ್ತದನಂತೀನಿ ಹಿಂಗೆ ಮಾಡೋದು. ನಡಿ ಬಾ ಮನೆಗೆ ಹೋಗಂಬಾ ಸೀದಾ. ಬ್ಯಾಡ ಆಂಟಿ, ನಾ ಮನೆಗೆ ಬರಂಗಿಲ್ಲ. ಅದ್ರಾಗ ಈಗ ನಾ ಸಾಯಿ ನಿರ್ಧಾರ ಮಾಡೀನಿ ಅಂತ ಗೊತ್ತಾಯ್ತಂದ್ರ ಅವು ಅಪ್ಪ ಭಾಳ ಟೆನ್ಷನ್ ಮಾಡ್ಕೊತಾರ. ನಂಗೆ ಅದನ್ನ ನೋಡೋದನ್ನು ಆಗಂಗಿಲ್ಲ. ನಾನು ಬಿಟ್ಬಿಡ್ರಿ ಆಂಟಿ ಇಲ್ಲೇ. ನಾ ಏನಾರ ಮಾಡ್ಕೊಂಡು ಬಿಡ್ತೀನಿ, ಇಲ್ಲಾಂದ್ರೆ ನಾ ಎಲ್ಲಾರ ಹೋಗ್ಬಿಡ್ತೀನಿ ಬೇರೆ ಕಡೆ. ಬಾಯಿ ಮೇಲೆ ಬಿಡ್ತೀನಿ ನೋಡಿ. ನನಗಿಂತವೆಲ್ಲ ಇಷ್ಟು ಸರಿ ಬರಂಗಿಲ್ಲ ತಂಗಿ. ಎಷ್ಟು ಅಷ್ಟೇ, ನಾನು ಲಿಮಿಟ್ ಇರ್ಬೇಕು ನಂಬಲ್ಲಿ. ಜೀವ ಕಳ್ಕೊತಾಳಂತಿಕ್ಕಿ ನಾವು ಹೋಗ್ಬಿಡ್ಬೇಕಂತ ಹೆಂಗ? ಒಂದು ಜೀವ ಬದುಕಿಸ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟಿರ್ತಾರ ಅನ್ನೋದು ತಿಳ್ಕೊಬೇಕು. ಒಂದು ಸ್ವಲ್ಪ ಒಮ್ಮೆ ನೀರಾಗ ಬಿದ್ದು ಜಿಗುದು ಸತ್ತು ಬಿಟ್ಟೆ ಅಂದ್ರೆ ಮುಗಿದ್ ಬಿಡ್ತದ ನಾಳೆಗೆ ಕತಿ. ಹಿಂದಿನವರು ಏನ್ ಅನುಭವಿಸ್ತಿರ್ತಾರ ಅನ್ನೋದನ್ನು ತಿಳ್ಕೊಬೇಕು. ಒಂದು ಸ್ವಲ್ಪ ಯಾವತ್ತು ಮರಣ ತನ್ನ ತಾನೇ ಬರಬೇಕದು, ನಾವಾಗಿ ಪಟ್ಕೋಬಾರ್ದು. ಅದನ್ನ ತಿಳ್ಕೊ. ಅದನ್ನ ಸ್ವಲ್ಪ ಹಂಗೆ ಸಾಲಿ ಕಲ್ತಾಳಂತಿಕ್ಕಿ ಸಾಲಿ ಎದಕ್ ಕಲಿತೀರ ಅವು ಹಿಂಗ್ ಮಾಡಂಗಿತ್ತಂದ್ರ? ಈಗ ನಿಮ್ಮ ಮನೆಗೆ ಹೋಗ್ಬೇಡವಿ, ಆದ್ರ ನಡಿ ನಮ್ಮ ಮನಿಗರ ಸುಂದರಿ ಆಂಟಿ ಮನಿಗರ ಹೋಗುಮಂತ. ಆ ಹುಡುಗಿದೇ ಊರಾಗಿದ್ದಾನಿಲ್ಲ, ಅವನಿಗೂ ಕರೆಸು ಮಾತಾಡೋಮಂತ. ಅವ ಏನಂತಾನ ಕೇಳೋಣಂತ. ಹಂಗೆ ನಿಮ್ಮ ಅಮ್ಮಗನು ತಿಳಿಸಿ ಹೇಳ್ತೀವಿ ನಾವೆಲ್ಲ. ಇದಕ್ಕೊಂದು ಏನಾರ ಪರಿಹಾರ ಕಂಡಿಡ್ಯಮಂತ. ಒಂದೇ ಪರಿಹಾರ ಆಗಿರಂಗಿಲ್ಲವಿ, ತಿಳ್ಕೊಬೇಕು. ಒಂದ್ ಸ್ವಲ್ಪ 4 ಮಂದಿ ದೊಡ್ಡವ್ರು ಹೇಳೋದನ್ನ ಅರ್ಥ ಮಾಡ್ಕೋಬೇಕು. ನಿಮಗಿನ್ನೂ ತಿಳುವಳಿಕೆ ಇರಂಗಿಲ್ಲ. ಹಂಗೆಲ್ಲ ಒಮ್ಮೆ ಸಾಯಿ ನಿರ್ಧಾರ ಮಾಡಬಾರ್ದು. ನಿಮಗೆ ತ್ರಾಸ ಅಂಟಿ ಬೇಡ, ಯಾರ ಮನೆಗೂ ಬೇಡ ಅಂತ ಅನಿಸ್ತದ ನನಗ. ಹೇಳಿದಾರ್ತದಿಲ್ಲ ನನಗ. ಸೀದಾ ನಡಿ ಮನೆಗೆ. ಸುಮ್ ಕೂಡವಿ ಈಗ, ಅಳುದು ಪಳದು ಮಾಡ್ಬೇಡ. ಮತ್ತೆ ನಮ್ಮ ಅತ್ತಿ ಬಂದ್ಲಂದ್ರ ರಂಪ ರೂಢಿ ಮಾಡ್ತಾಳೆ. ಯಾಕ, ಏನಾಯ್ತು, ಎಲ್ಲೋಗಿದ್ಲು ಅಂತೇಳಿ. ಈ ವಿಷಯ ನಮ್ಮ 3 ಮಂದಿ ನಡುವನೇ ಇರ್ಬೇಕೇನು, ಯಾರಿಗೂ ಗೊತ್ತಾಗ್ಬಾರ್ದು. ನಾವು ಯಾರ ಮುಂದನು ಹೇಳಂಗಿಲ್ಲ, ನೀನು ಯಾರ ಮುಂದನು ಬಾಯಿ ಬಿಡಬೇಡ. ಫೋನ್ ಹಚ್ಚಿ ಈಗ ಅವನಿಗೆ, ಫೋನ್ ಹಚ್ಚಿ ಕರೆಸ ಅವನಿಗಿಲ್ಲ ನಮ್ಮ ಮನೆಗೆ. ಏನು ಅಳುದು ಗಪ್ ಮಾಡಿ ಸುಮ್ಮಾಗಿ ಈಗ ಅಷ್ಟೇ. ಇಲ್ಲೇ ಇರ್ತಾನಿಲ್ಲವೇ ಅವ? ಹಾ ಆಂಟಿ, ಇಲ್ಲೇ ಇರ್ತಾನ. ಕರಿ, ಫೋನ್ ಹಚ್ಚಿ ಕರಿ ಅವನಿಗೆ. ಹಲೋ ಹಲೋ ಅಮಿತ್, ಎಲ್ಲಿದ್ದಿ? ಹಾ ಹಲೋ ಕವನ, ಹೇಳು. ಇಲ್ಲೇ ಇದ್ದೀನಿ, ಇದೇ ಊರಾಗ. ಯಾಕೆ, ಏನಾಯ್ತು? ಏನಿಲ್ಲ, ನೀವೊಂದು ಸ್ವಲ್ಪ ಸುಂದರಿ ಆಂಟಿ ಮನೆ ಕಡೆ ಬರ್ತಿ? ಯಾಕೆ ಕವನ, ಏನಾಯ್ತು? ಏನು ಪ್ರಾಬ್ಲಮ್ ಆಯ್ತು? ಯಾಕೋ ಎಷ್ಟು ಸಪ್ಪಗೆ ಮಾತಾಡ್ಲಿಕತ್ತಿಯಲ್ಲ? ಬರ್ತೀನಿ, ಈ ಸದ್ಯ ಬಂದೀನಿ. ಆ ಆಂಟಿ ಮನೆ ಯಾವ ಕಡೆ ಬರ್ತದ? ಇಲ್ಲೇ ಬಸ್ ಸ್ಟ್ಯಾಂಡಿಂದ ಒಳಗೆ ಒಂದು ಪ್ರಾವಿಷನ್ ಸ್ಟೋರ್ ಅದಲ್ಲ, ಅಲ್ಲೇ ಅದ್ರ ಬಾಜುನೇ ಅದ ನೋಡು. ಹೌದಾ, ಆಯ್ತು. 2 ನಿಮಿಷನಾಗ ಅಲ್ಲೇ ಇರ್ತೀನಿ ನೋಡು. ಏನಂದ, ಬರ್ತಾನಂತ? ಹಾ ಆಂಟಿ, ಬರ್ತಾನಂತ 2 ನಿಮಿಷನಾಗ. ಹುಡುಗ ಒಳ್ಳೆ ವಿದ್ದಂಗಿದ್ದಾನಾಳ. ಬರ್ತೀನಿ ಅಂದನಲ್ಲ. ಅವ್ರ ಮನೆ ಅಂದ್ರೆ ಒಳ್ಳೆ, ಇವ್ರ ಮನೆ ಅಂದ್ರೆ ಒಳ್ಳೆ ಅನ್ಲಿಲ್ಲ ಅಂದ್ರ ಹುಡುಗ ಒಳ್ಳೆ ವಿದ್ದಂಗಿದ್ದಾನ. ಮೀನಾಕ್ಷಿ ಹತ್ರ ಮಾತಾಡ್ಬೇಕಿದ್ದಾನ. ಚಲೋ ಇದ್ದಂಗಿದ್ದಾನ ಸುಂದ್ರಿ. ಇಲ್ಲಂದ್ರ ಆ ಆಂಟಿ ಮನೆಗೆ ಈ ಆಂಟಿ ಮನೆಗೆ ಬರೋದು ಬೇಡ, ಹೊರಗೆ ಬಾ ಮೀಟ್ ಮಾಡಮ್ಮ ಹಂಗೆಲ್ಲ ಅಂತಿದ್ರು. ಎಲ್ಲರಿದ್ರಿಗೂ ಧೈರ್ಯದಿಂದ ಬರ್ತಾನಂದ್ರ ಹುಡುಗ ಒಳ್ಳೆ ಇದ್ದಂಗೆ ಕಾಣ್ತಾನ. ಕವನ, ಯಾಕೆ ಬರ್ಲಿಕ್ಕೆ ಹೇಳ್ದಿ? ಯಾಕೋ ಮುಖ ಸಪ್ಪು ಮಾಡ್ಕೊಂಡು ಕೂತಿಯಲ್ಲ, ಏನಾಯ್ತು ಹೇಳ ಕವನ. ಏನಿಲ್ಲ ಅಮಿತ್, ಬಾ ಕೂಡ್ ಬಾ. ಆಂಟಿಯರು ನಿನ್ ಕರೆಸಂದ್ರು, ಅದಕ್ಕೆ ಕರ್ಸಿದೆ. ಬಾರಪ್ಪ ಬಾ. ನಿನ್ನ ಹೆಸರು ಅಮಿತನ? ಬಾ ಕೂಡ್ ಬಾ ಅಪ್ಪಿ. ಹಾ ಆಂಟಿ, ನನ್ನ ಹೆಸರು ಅಮಿತ್. ಆರಾಮಿದ್ದೀರಿ ಆಂಟಿ? ಆರಾಮಿದ್ದೀವಪ್ಪ. ನೀ ಆರಾಮಿದ್ದಿ? ಕೂಡಪ್ಪ ಕೂಡು. ನಾನು ಆರಾಮಿದ್ದೇನೆ ಆಂಟಿ. ಏನು ಪ್ರಾಬ್ಲಮ್ ಆಂಟಿ? ಯಾಕೆ ಇಲ್ಲಿ ಬಂದಾಳ ಕವನ? ನೀವು ನನಗೆ ಫೋನ್ ಮಾಡಿ ಕರ್ಸಿದ್ರಿ, ಏನಾಯ್ತಂಟಿ? ಕೂಡಪ್ಪ, ಹೇಳ್ತೀವಿ. ಒಂದು ದೊಡ್ಡ ಕಾರವಾರ ಮಾಡ್ಕೊಳಿಕ್ ಹೊಂಟಿದ್ಲಕ್ಕಿ ನಿಮ್ಮ ಕವನ. ಏನು ಮಾಡ್ಕೊಳಕ್ಕೆ ಹೊಂಟಿದ್ಲರಿ? ಹೇಳ್ರಿ ಆಂಟಿ ಪ್ಲೀಸ್, ಜಲ್ದಿ ಹೇಳ್ರಿ, ನಂಗೆ ಒಂಥರ ಆಗ್ಲಿಕತ್ತದ. ಏನು ಮಾಡ್ತಾಳಪ್ಪ, ಬಾಯಿಗೆ ಬೀಳಕ್ಕೆ ಹೋಗಿದ್ಲಕ್ಕಿ. ನಾವು ಹೋಗಿ ನೋಡಿದ್ವಿ ಅಂತೇಳಿ ಬದುಕಿದ್ಲು, ಇಲ್ಲಂದ್ರ ಹೋತಿದ್ಲು ನಿನ್ನ ಕವನ. ಬಾಯಾಗ ಬೀಳಿಕ್ಕೆ ಹೋಗಿದ್ಲಿ? ಎಲ್ಲಿರಿ ಆಂಟಿ? ನೀವು ಹೆಂಗೆ ನೋಡಿದ್ರಿ? ಹಿಂಗೆ ಅದೇ ನೋಡಿದ್ವಪ್ಪ, ನಾವು ಇಬ್ಬರು ಹೊಂಟಿದ್ವಿ. ಆಕೆ ತಮ್ಮ ಮನೆಯಿಂದ ಅಳ್ಕೋತ ಆ ಕಡೆ ತಮ್ಮ ಹೊಲದ ಕಡೆ ಓದ್ಲು. ಯಾಕೆ ಓದ್ಲು ಅಂತೇಳಿ ಹಿಂದಿಂದ ಹೋದ್ವಿ. ಅಲ್ಲಿ ಬಾಯಾಗಿ ಬೀಳ್ಬೇಕಂತ ಹೊಂಟಿದ್ಲು. ಮತ್ತು ನಾವು ಹೋಗಿ ತಡೆದ್ವಿ, ಮನೆಗೆ ಕರ್ಕೊಂಬಂದಿವಿ ಅಂತೇಳಿ ಇದು ಮಾಡಿದ್ಲು. ಅದಕ್ಕೆ ನೀನು ಫೋನ್ ಹಚ್ಚಿ ಕರೆಸಿ ಏನನ್ನೋದು ಮಾತಾಡಿದ್ರೆ ಆಯ್ತು ಅಂತೇಳಿ ಕರ್ಸಿದೀವಿ ನೋಡಪ್ಪ. ಕವನ, ಯಾಕೆ ಹಿಂಗೆ ಮಾಡ್ತಿ? ನಾ ಹೇಳಿನಿಲ್ಲ ನಿನಗೆ ಸ್ವಲ್ಪ ದಿನ ವೇಟ್ ಮಾಡು ಅಂತೇಳಿ. ನಾನು ಮಾಡ್ಕೊಳಂಗಿಲ್ಲ ಅಂದೀನಿ. ಹಿಂಗೊಮ್ಮಿಂದೊಮ್ಮೆ ಸತ್ತೋದ್ರೆ ಏನಂತಾರೆ ನಿನಗೆ? ಹಂಗೆ ತಿಳುವಳಿಕಿಲ್ಲ ಕವನ ನಿನಗೆ. ನೀನು ಇರ್ಲಿಲ್ಲ ಅಂದ್ರೆ ನಾ ಇರ್ತೀನಿ ಅಂತಿಕೊಂಡೇನು? ನೀ ಹೋದ್ರೆ ನಾ ಏನು ಬದುಕ್ತೀನಿ ಅಂತಿಕೊಂಡಿ? ಏನು ಮಾಡಲಿ ಅಮಿತ್, ಮತ್ತು ನೀನರೇ ಇಷ್ಟು ಜಲ್ದಿ ಮದ್ವೆ ಮಾಡ್ಕೊಳಂಗಿಲ್ಲ ಅಂತಿ. ಅಪ್ಪ ಅಮ್ಮ ಈಗನೇ ಮದ್ವೆ ಮಾಡ್ತೀವಿ ಬೇರೆ ಹುಡುಗನ ಜೊತೆ ಅಂತಾರೆ. ನಾ ಯಾರಿಗಂತ ಹೇಳು? ನಂಗೆ ಹೆಂಗೆ ಮಾಡ್ಬೇಕಂತಲೇ ಗೊತ್ತಾಗೋಲ್ಲಾಗ್ಬಿಟ್ಟದ ಇದು.
ನಾನೇ ಮಾತಾಡಲಿ ನಿಮ್ಮ ಅಪ್ಪ ಅಮ್ಮನ ಹತ್ರ? ಬೇಡ, ನೀ ಮಾತಾಡಿದ್ರೆ ಕೇಳಂಗಿಲ್ಲ ಅವರು. ನಮ್ಮ ಅಮ್ಮನ ಕರ್ಕೊಂಡು ಬರಲಿ? ಏ ಸುಂದರಿ ಹುಡುಗ ಒಳ್ಳೆವಿದ್ದಂಗಿತಾನ, ಅವ ಏನು ಟೈಮ್ ಪಾಸಿಂಗ್ ಮಾಡಿಲ್ಲ. ನಾನು ನೋಡಿ ಮತ್ತೆ ಅವ್ರ ಅವ್ನ ಕರ್ಕೊಂಬರ್ಲೇನು ಅಂತಾನ. ಆಕೆ ಸಾಯ್ತಾಳ ಅಂದ್ರೆ ನಾನು ಉಳಿಯಂಗಿಲ್ಲ ಅಂತಾನ. ಚಲೋ ಇದ್ದಂಗೆ ಅದು ಹುಡುಗ. ಕರ್ಸು ಮನೆ ಮೀನಾಕ್ಷಿನ ಇಲ್ಲಿ. ಬ್ಯಾಡ ಸುಮ್ಮ, ಈಗ ಕರ್ಸೋದು ಬೇಡ. ಒಮ್ಮಿಂದೊಮ್ಮೆ ಕರ್ಸಿದನೆ ಮತ್ತು ಈ ಹುಡುಗ ಇಲ್ಲೇ ಕೂತಿದ್ದು ನೋಡಿಲ್ಲ ಅಂದ್ರೆ ಆಕೆ ಮೀನಾಕ್ಷಿಗೆ ಹೊಟ್ಟೆ ಉರಿತಿದ್ದಲ್ಲ, ರಂಬ ರೂಢಿ ಮಾಡ್ತಾರಿನ್ನ. ದೊಡ್ಡ ಜಗಳ ಆಗಿ ಊರು ತುಂಬ ಪಬ್ಲಿಕ್ ಆಗ್ತದ. ಏನು ಬೇಡ. ಇವರಿಬ್ಬರನ್ನ ಈಗ ಅವ್ರವ್ರ ಮನೆಗೆ ಕಳ್ಸಮಂತ. ಸುಮ್ಮ ಹೋಗಳಾಕಿ ಹೋಗಿ ಆಮೇಲೆ ಸಂಜೆ ಕಡೆ ನಾನು ನೀನು ಹೋಗುಮಂತ. ಮೀನಾಕ್ಷಿ ಬಲ್ಲಿ ಹೋಗಿ ಗಂಡ ಹೆಂಡ್ತಿನ ಕೂಡಿಸಿ ತಿಳಿಸಿ ಹೇಳುಮಂತ. ಮಗಳನ್ನ ಕಳ್ಕೊತೀರೇ ಏನು, ಆಕೆ ಅಂದಲ್ಲಿ ಮದುವೆ ಮಾಡಿಕೊಡ್ತೀರೇ, ಮಾಡಿಕೊಡ್ರಿ, ಏನಾಗಂಗಿಲ್ಲ ಅಂತೇಳಿ ಒಂಚೂರು ನಾವು ತಿಳಿಸಿ ಹೇಳೋಮಂತ. ಏನಂತಾರ ನೋಡಮಂತ. ಈಗ ಕರ್ಸೋದು ಬೇಡವ ಯವ್ವ ಸುಮ್ಮನೆ. ಏನು ನಿಮ್ಮಿಬ್ಬರ ಮನ್ಯಾಗ ಕರ್ಸಮ್ಮನಪ್ಪ ಈಗ? ನೀವು ಬ್ಯಾಡ ಅಂಟಿ. ಈಗ ಅಮ್ಮ ಬಂದ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾಳೆ ಈಗ. ನಾವು ಅದೇ ಪ್ಲ್ಯಾನ್ ಮಾಡೀವಿ. ಈಗ ನಿಮ್ಮ ಮನೆಗೆ ನೀವು ಹೋರಿ. ಕವನ ಇಲ್ಲಿ ನಡೆದದ್ದು ಸುದ್ದಿ ಏನು ನಿಮ್ಮ ಮನ್ಯಾಗ ಹೋಗಿ ಹೇಳ್ಬೇಡ ನಿಮ್ಮ ಅವ್ವಾರ ಮುಂದೆ. ನೀ ಕೂಲಾಗೆ ನಾರ್ಮಲಾಗಿ ಹೆಂಗಿರ್ತೀಯಲ್ಲ ಹಂಗೆ ಇರು. ಏ ಅಪ್ಪಿ ನಿನಗೂ ಹೇಳ್ತೀನಿ ನೋಡು, ಮನ್ಯಾಗ ಹೋಗಿ ಒಂದು ಸ್ವಲ್ಪ ತಿಳಿಸಿ ಹೇಳು, ನಾ ಅದೇ ಹುಡುಗಿನ ಮದುವೆ ಆಗ್ತೀನಿ ಅಂತೇಳಿ. ನಿಮ್ಮ ತಂಗಿ ಲಗ್ನ ಆಗುತ್ತಾನ ನಿಂದ್ರಿ ಆದ್ರೆ ಬ್ಯಾಡ ಅನ್ನಂಗಿಲ್ಲ. ನಿಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಹೋಗಿ ಕವನಾರ ಅಪ್ಪ ಅಮ್ಮನ ಜೊತೆ ಮಾತಾಡ್ಸಿದೆ ಅಂದ್ರೆ ಅವ್ರು ಏನು ಅನ್ನೋದು ನಿರ್ಧಾರ ಮಾಡ್ತಾರಲ್ಲ. ಯಾಕಂದ್ರೆ ಅವರು ಹೆಣ್ಣೆತ್ತವ್ರು ಇರ್ತಾರಲ್ಲ, ಪಿ ಹೆಂಗಿರ್ತಾಳೋ ಏನೋ ನನ್ನ ಮಗಳು ಮದುವೆ ಆಗೋದ್ರಿಂದ ಆರಾಮ ಇರ್ತಾಳ ಇಲ್ಲ ಅನ್ನೋ ಟೆನ್ಷನ್ ಇರ್ತದಲ್ಲ. ಹಾಗಾಗಿ ಬ್ಯಾಡ ಅಂತಾರ ಅವರು. ಇಂಥ ನಿರ್ಧಾರ ಈಕಿ ಮಾಡ್ಯಾಳ ಅಂತ ಗೊತ್ತಾಯ್ತಂದ್ರೆ ಒಪ್ಕೊಳ್ಳೋ ಚಾನ್ಸಸ್ ಇರ್ತದ. ನೀನು ಒಂಚೂರು ನಿಮ್ಮ ಮನೆಗೆ ಹೇಳಿ ಇದು ಮಾಡಿ ಒಂದು ದಂಡಿಗೆ ಹಚ್ಚಿ ಒಪ್ಪಿಸ್ರಿ. ಮನೆಯಾಗ ಒಪ್ಪಿಸಿ ಮದುವೆ ಆಗ್ರಿ. ಒಂದು ಸ್ವಲ್ಪ ನಾವು ಏನು ಹೇಳ್ಬೇಕಲ್ಲ ಅದನ್ನ ತಿಳಿಸಿ ಹೇಳ್ತೀವಂತ. ನಿಮ್ಮ ಮನೆಗೆ ಇಬ್ಬರಿಗೆ ಅಷ್ಟು ಮಾಡ್ರಿ. ಈಗ ನಿಮ್ಮ ಮನೆಗೆ ನೀವು ಹೋರಿ. ಹಾಂ ರೀ ಆಂಟಿ, ನಾನು ಹೇಳ್ತೀನಿ ರೀ ಅಮ್ಮಗ ಹೋಗಿ. ಕವನ, ನೀ ಇನ್ನೊಂದ್ಸಲ ಈ ಥರ ನಿರ್ಧಾರ ತೊಗೊಂಡೆ ಅಂದ್ರೆ ಸರಿ ಇರಂಗಿಲ್ಲ ನೋಡಿ ಕವನ. ನಾ ಹೇಳ್ತೀನಿ ನೋಡಿ, ಇದೇ ಲಾಸ್ಟ್. ಸರಿ ಅಮಿತ್, ಇನ್ನೊಂದ್ಸಲ ಮಾಡಲ್ಲ. ಕವನ, ನಾನು ಹೇಳ್ತೀನಿ ನೋಡವ, ಇಂಥ ನಿರ್ಧಾರ ಇನ್ನೊಂದ್ಸಲ ತಗೊಳ್ಳೋದು ನನಗೇನಾರ ಗೊತ್ತಾಯ್ತಂದ್ರೆ ನಿಮ್ಮ ಅವ್ವ ಅಪ್ಪಗೆ ಹೇಳಂಗಿಲ್ಲ. ನಾನೇ ಅಲ್ಲಿಂದ ಬಿಟ್ಟು ಕರ್ಕೊಂಬರ್ತೀನಿ ನೋಡಿ. ಮತ್ತೆ ನಾನು ನಿನಗೆ ಏನು ಜೀವಕ್ಕೆ ಎಷ್ಟು ಬೆಲೆ ಇರ್ತದೆ ಅನ್ನೋದು ತಿಳ್ಕೊಬೇಕವನ. ಹಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾವು ಈಗ ಸಂಜೆ ಕಡೆ ನಿಮ್ಮ ಮನೆಗೆ ಬರ್ತೀವಿ. ನಿಮ್ಮ ಅಮ್ಮಗ ತಿಳಿಸಿ ಹೇಳ್ತೀವಿ ನಾವೆಲ್ಲ. ನೀ ಏನು ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ಬೇಡ. ಆಯ್ತಂಟಿ. ಆಗವಿ ಸುಮ್ಮನೆ ಬರೀ ಅಳುದೇ ಮಾಡಬೇಡ. ಈಗ ಮುಖ ತೊಳ್ಕೊ ಇಲ್ಲೇ ಅಂಟಿ ಮನ್ಯಾಗ. ಮುಖ ತೊಳ್ಕೊಂಡು ಹೋಗು ನಿಮ್ಮ ಅಮ್ಮನ ಬಲ್ಲಿ. ಹಂಗ ಹತ್ತೋರ್ಗತೆ ತೋರಿಸ್ಬೇಡ ನಿಮ್ಮ ಅಮ್ಮಗ. ಸರಿ ಆಂಟಿ. ಮನಿತನ ಬರೋ ಮನ ಕಳಿಸ್ಲಿಕ್ಕೆ? ಇಲ್ಲ ಬೇಡ ಆಂಟಿ, ನಾ ಹೋಗ್ತೀನಿ. ಏನು ಅವ್ನ ಗಾಡಿ ಮೇಲೆ ಹೋಗ್ತೇನೆ ಈಗ ಅಲ್ತಾನ? ಇಲ್ಲ ಆಂಟಿ, ನಾನು ನಡ್ಕೊಂಡೇ ಹೋಗ್ತೀನಿ. ಸರಿ ಆಂಟಿ, ನಾ ಹೋಗಿ ಬರ್ಲಿ ರೀ? ಅಪ್ಪ ಹೋಗ. ಕವನ. ಹೇಳಮಿತ್. ಕವನ ಪ್ಲೀಸ್ ಕವನ, ಇನ್ನೊಂದ್ಸಲ ಈ ಥರ ಮಾಡ್ಕೋಬೇಡ. ಯಾಕೆ ಹಿಂಗೆ ಮಾಡ್ತಿ ಹೇಳು? ಜೀವ ಹೋಗಿತ್ತಂದ್ರೆ ಏನು ಮಾಡ್ತಿ ಹೇಳು? ಒಂದ್ಸಲ ಹೋದ್ ಜೀವ ಮತ್ತೆ ಬರ್ತದನ ಕವನ. ಪ್ಲೀಸ್ ಇನ್ನೊಂದ್ಸಲ ಈ ಥರ ನಿರ್ಧಾರ ತಗೋಬೇಡ. ಆಯ್ತು, ಹಂಗೆಲ್ಲ ಮಾಡ್ಕೊಳ್ಳಲ್ಲ. ಹೆಂಗೆ ಅನಿಸ್ತೀರಿ ನಮ್ಮ ವಿಡಿಯೋ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ. ಈ ಕವನ ಕ್ಯಾರೆಕ್ಟರ್ ಏನು ಮಾಡ್ಕೊಂಡ್ಲಲ್ಲ, ಆ ಥರ ನಿರ್ಧಾರನ ಯಾರು ತಗೋಬಾರ್ದು ಅನ್ನೋ ಸಲುವಾಗಿ ಈ ಮೆಸೇಜ್ ಕೊಡಬೇಕು ಅಂತ ಅನಿಸ್ತು. ಅದಕ್ಕೋಸ್ಕರ ಈ ಕಂಟೆಂಟ್ ಇಟ್ಕೊಂಡು ಮಾಡೀನಿ. ಇದರ ಬಗ್ಗೆ ನಿಮ್ಮ ಅನಿಸಿಕೆನ ಹೇಳ್ರಿ ದಯವಿಟ್ಟು. ಈ ವಿಡಿಯೋ ಕೇವಲ ಕಾಲ್ಪನಿಕವಾಗಿದ್ದದ ರೀ. ಎಲ್ಲರಿಗೂ ಧನ್ಯವಾದಗಳು.